ಪ್ರಿಯಾಂಕ್ ಖರ್ಗೆ ಅವರು ಒಂದು ಮಾತಾಡ್ತಾರೆ, RSSಗೆ ಎಲ್ಲಿಂದ ದುಡ್ಡು ಬರ್ತಾ ಇದೆ ಅದನ್ನು ಸಂಘಟನೆ ಎಲ್ಲಿ ಕೂಡ ರಿಜಿಸ್ಟರ್ ಮಾಡ್ಕೊಂಡ ಇಲ್ಲಿವರೆಗೂ ಲೆಕ್ಕ ತೋರಿಸಿಲ್ಲ, ಅವರು ದುಡ್ಡು ಎಲ್ಲಿ ಬರ್ತದೆ ಅಂತ ಕೇಳಿದ್ರೆ ಅವ್ರಿಗೆ ಎಲ್ಲಿಂದ ದುಡ್ಡು ಬರ್ತೈತೆ ಅಂತ ಫಸ್ಟ್ ಅವ್ರು ಡಿಕ್ಲೇರ್ ಮಾಡ್ಕೊಬೇಕು. RSSಗೆ ದುಡ್ಡು ಬರ್ತೈತೆ ಅಂತ RSS ಅವ್ರು ಡಿಕ್ಲೇರ್ ಮಾಡ್ಕೋಬೇಕು. ಅದು ಧರ್ಮ. ಫಸ್ಟು ನಮ್ಮ ದುಡ್ಡು ನಮಗೇನು ಬರ್ತೈತೆ ಅಂತ ನಾವು ಡಿಕ್ಲೇರ್ ಮಾಡ್ಕೊಬೇಕು, ಆಮೇಲೆ ಪರರ ದುಡ್ಡು ಅಂತ ಹೇಳಬೇಕು. ನಮ್ಮ ಮನೆಯೇ ಊರು ಬಾಗಿಲಾಗಿರ್ಬೇಕಾದ್ರೆ ಬೇರೆಯವ್ರ ಮನೆ ಊರು ಬಾಗಿಲನ್ನ ನಾವು ನೋಡೋಕೆ ಹೋಗ್ಬಾರ್ದು. RSS ಒಂದು ದೇಶ ಪ್ರೇಮವನ್ನು ಬೆಳೆಸುವಂಥ ಸಾಮಾಜಿಕ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು. RSSದೇ ಆದಂಥ ನನಗಿರೋ ಮಾಹಿತಿ ಪ್ರಕಾರ, ಪಕ್ಕದಲ್ಲಿ ನಮ್ಮ CT ರವಿ ಅವರು ಇದ್ದಾರೆ, ಕೇಳ್ಗಳಿ. RSSಗೆ ಆದಂಥ ಯಾವುದೇ ಬಿಲ್ಡಿಂಗ್ಗಳು ಇದ್ದಂಗೆ ನನಗಂತೂ ಗೊತ್ತಿಲ್ಲ. RSS ಹೆಸರಲ್ಲಿ ಇದೇನಪ್ಪ, RSS ಹೆಸರಲ್ಲಿ ಯಾವುದೇ ಕಟ್ಟಡಗಳು ನೋಂದಾಯಿತ ಆಗಿಲ್ಲ. ಯಾವುದಾದ್ರೂ ಇದ್ದರೆ ಅದು ಅಲ್ಲಿಯ ಸ್ಥಳೀಯ ಸಂಸ್ಥೆ, ಸ್ಥಳೀಯ ನಾಯಕರುಗಳೇನಿದ್ದಾರೆ ಅದು ಅವರ ಹೆಸರುಗಳಲ್ಲಿ ಇರುತ್ತೆ ಅಷ್ಟೇ. RSS ಅನ್ನೋ ಸಂಘದ ಹೆಸರಲ್ಲಿ ಅದೊಂದು ಸಾಮಾಜಿಕ ದೇಶ ಪ್ರೇಮವನ್ನು ಬೆಳೆಸ್ತಕ್ಕಂಥ, ಕೆಲಾಮಿಟೀಸ್ ಆದಾಗ, ಜನ ಸಂಕಷ್ಟದಲ್ಲಿದ್ದಾಗ ನೆರವಿಗೆ ಬರುವಂಥ ಸಂಸ್ಥೆ. ಅದದ್ದೇ ಆದಂಥ ಆಸ್ತಿ. ನನಗೆ ಗೊತ್ತಿರೋ ಪ್ರಕಾರ ನಾನು ಸುಮಾರು 10ನೇ ವರ್ಷಕ್ಕೆ ಕಾರ್ಯಕ್ರಮಗಳನ್ನೆಲ್ಲ ಹೇಗೆ ಮಾಡ್ತಾರೆ, ಆದರೆ ಅವ್ರ ಮೂಲ ಬಿಜೆಪಿ ಅಂತ, ದುಡ್ಡಿನ ಮೂಲ ನೋಡಿ, ಬಿಜೆಪಿ ಅಂತ ಹೇಳೋದು. ಈಗ ಅವ್ರು ಕಾಂಗ್ರೆಸ್ ಪಾರ್ಟಿಗೆ ಎಲ್ಲಿಂದ ದುಡ್ಡು ಬರ್ತೈತೆ ಅದನ್ನು ಅವ್ರು ಡಿಕ್ಲೇರ್ ಮಾಡ್ಕೊಳ್ಳಿ. RSSಗೆ ದುಡ್ಡು ಬರ್ತೈತೆ ಡಿಕ್ಲೇರ್ಗೆ ಮಾಡೋಕ್ಕೆ ಕೇಳೋಕ್ಕೆ ಸಂಸ್ಥೆಗಳಿದೆ, ಅವ್ರು ಕೇಳ್ಕೊಂತಾರೆ. RSSಗೆ ಒಂದೇನು ರಿಜಿಸ್ಟ್ರೇಷನ್ ಇಲ್ಲ, ಇದು ಎಲ್ಲೂ ಅಸ್ತಿತ್ವದಲ್ಲಿ ಮಾಡ್ಕೊಬೇಕು ಅಂತ ಎಲ್ಲಿ ರೂಲ್ ಏನಿದೆಯಾ? ಈಗ ಯಾವುದೋ ನೀನು ಗಣೇಶನ ಹನುಮಾನ್ ಅಂತ ಮಾಡ್ಕೊಂತೀಯ, ಗಣೇಶ ಅಂತ ಮಾಡುವಂತೆ, ಶಿವಾಜಿ ಅಂತ ಮಾಡಿದೆ, ಭಾರತ್ ಮಾತಾ ಅಂತ ಮಾಡ್ತೀಯ. ನೀವು ಮಾಡಬೇಕು ಅಂತ ಏನೈತೆ? ಕಾನೂನಲ್ಲಿ ಎಲ್ಲೈತೆ? ಸಂವಿಧಾನದಲ್ಲಿ ನೀವು ರಿಜಿಸ್ಟರ್ ಮಾಡಬೇಕು ಅಂತ ಎಲ್ಲಿದೆ? ಯಾವ ಕಾನೂನಲ್ಲಿ ಅಡಿಯಲ್ಲಿದೆ? ಅದರಿಂದ ನೋಡಿ, ಈ ಅವ್ರಿಗೆ ಇಂಟೆನ್ಷನ್ನು RSS ಅಲ್ಲ, ಅವರ ಇಂಟೆನ್ಷನ್ RSS ಅಲ್ಲ. ಅವರ ಇಂಟೆನ್ಷನ್ನು ರಾಜ್ಯದಲ್ಲಿ ಈಗ ಅಧಿಕಾರ ಹಸ್ತಾಂತರ ಆಗ್ತಾ ಇದೆ. ನವೆಂಬರ್ ಡಿಸೆಂಬರಲ್ಲಿ ಕಾಂಗ್ರೆಸ್ಸಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ, CM ಕುರ್ಚಿ ಅಳ್ಳಾಡ್ತಾ ಇದೆ. ಇದನ್ನು ಮರೆಮಾಚಕ್ಕೋಸ್ಕರ ರಾಜ್ಯದಲ್ಲಿ, ಇಡೀ ರಾಜ್ಯದಲ್ಲಿ ಬಿದ್ದಿರೋಂಥ ಗುಂಡಿಗಳನ್ನು ಮುಚ್ಚೋಕ್ಕೆ ಯೋಗ್ಯತೆ ಇಲ್ಲ. ಆ ವಿಚಾರಗಳನ್ನು ಡೈವರ್ಟ್ ಮಾಡೋಕ್ಕೆ ಮತ್ತು ಜಾತಿ ಗಣತಿ ಏನಿದೆ ಇದನ್ನು ಕೂಡ ಡೈವರ್ಟ್ ಮಾಡುವಂಥ ವಿಚಾರಗಳನ್ನಿಟ್ಕೊಂಡು ಹೊಸ RSS ತಂದಿದ್ದಾರೆ ಅಷ್ಟೇ. ಇದರಲ್ಲಿ ಪೂರ್ತಿಯಾಗಿ ಆಡಳಿತ ವೈಫಲ್ಯ ಆಗಿರೋದನ್ನ ಮುಚ್ಚಾಕೋಸ್ಕರ RSS ಬಂದಿದೆ ಅಷ್ಟೇ. ಇಲ್ಲ ಅಂದಿದ್ರೆ ಇಷ್ಟು ವರ್ಷ ಯಾಕೆ ಬರ್ತಾ ಇಲ್ಲ? ಇದೇ ಸಿದ್ದರಾಮಯ್ಯ 2013ರಲ್ಲಿ 13ರಿಂದ 17, 18ರವರೆಗೂ ಇದ್ರಲ್ಲಪ್ಪ, ಅವಾಗ ಯಾಕೆ ಬರಲಿಲ್ಲ? ಇವಾಗ ಯಾಕೆ ಬಂದಿದೆ? ಅವ್ರ ಹತ್ರ ಸರ್ಕಾರ ಪಾಪರಾಗಿದೆ, ಹಣ ಇಲ್ಲ, ದುಡ್ಡಿಲ್ಲ, ಸಂಬಳ ಕೊಡೋಕ್ಕಿಲ್ಲ, ಆತ್ಮಹತ್ಯೆಗಳಾಗ್ತಾ ಇದೆ. ಇದೆಲ್ಲ ಡೈವರ್ಟ್ ಆಗಬೇಕಾದ್ರೆ, ಈಗ ಬೆಳೆ ಹಾನಿ ಆಗಿದೆ, ಅದಕ್ಕೆ ದುಡ್ಡು ಕೊಡೋಕ್ಕೆ ಹಣ ಇಲ್ಲ, ಇವ್ರ ಹತ್ರ ಯೋಗ್ಯತೆ ಇಲ್ಲ, ಅದಕ್ಕೋಸ್ಕರ ಡೈವರ್ಟ್ ಮಾಡೋಕ್ಕಷ್ಟೇ RSS. ಅದಕ್ಕೆ ಈ ಪ್ರಿಯಾಂಕಾ ಖರ್ಗೆ ಕಾಮೆಂಟ್ಗೆ ನಾನು ರಿಯಾಕ್ಟ್ ಮಾಡಲ್ಲ. ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ, ಅವ್ರ ಇಲಾಖೆಯಲ್ಲಿ ಏನೇನು ಮಾಡಿದ್ದಾರೆ, IT BTಯಲ್ಲಿ ಏನು ಮಾಡಿದ್ದಾರೆ, ಅದ್ರ ಬಗ್ಗೆ ಮಾತಾಡಲಿ. ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ರೆಡಿ ಇದ್ದೀರಿ. ಉದ್ದೇಶ ಏನಿರುತ್ತೆ ಇಷ್ಟೆಲ್ಲ ಮಾತಾಡ್ಲಿಕ್ಕೆ? ಇಷ್ಟೊತ್ತು ಹೇಳಿದ್ನಲ್ಲ ಅಷ್ಟೇ.